ಶಾಸಕರ ಪರ ಒಂದೇ ಸೆಕೆಂಡಲ್ಲಿ ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ ಇದರ ಬಗ್ಗೆ ಸರ್ಕಾರ ಗಂಭೀರವಾದ ಒಂದು ಅಲ್ಲಿ ಕರೆಸಿ ಅವರು ಮಾತಾಡಿ. ಮಾರ್ಚ್ 27, 2026 ಉತ್ತರ ಕರ್ನಾಟಕದ MLA ಕಾಶಪ್ಪನವರ್ IPL ಟಿಕೆಟ್ ಕೊಡಿ, ನಾವು ಸಾಮಾನ್ಯ ಜನರ ಜೊತೆ ನಿಲ್ಲೋದಿಕ್ಕೆ ಆಗಲ್ಲ, ಸಪರೇಟ್ ಲಾಡ್ಜ್ ಮಾಡಿ ನಮಗೆ VIP ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ಅಂತ ಬಹಳ ಸೀರಿಯಸ್ ವಿಷಯವೊಂದನ್ನ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಹೇಳಿದ್ರು. ನಾರ್ತ್ ಕರ್ನಾಟಕ ಅಭಿವೃದ್ಧಿಯಲ್ಲಿ ತೀರಾ ಕಳಪೆ ಮಟ್ಟವನ್ನ ಹೊಂದಿದ್ರೂ ಕೂಡ ಈ ರಾಜರುಗಳಿಗೆ ತಮ್ಮ ಕುಟುಂಬದ್ದೇ ಚಿಂತೆ ಆಗಿದೆ. ಸೊ ಪಾರ್ಟ್ 1 ನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ತಿಳ್ಕೊಂಡಿದ್ರಿ. ಈ ವಿಡಿಯೋದಲ್ಲಿ ನಾವು ಸೆಲೆಕ್ಟ್ ಮಾಡಿ ಕಳುಹಿಸಿದಂತಹ ನಾಯಕರ ಅಭಿವೃದ್ಧಿಯ ಬಗ್ಗೆ ತಿಳ್ಕೊಳ್ತೀರಿ. ಕಾಶಪ್ಪನವರ್ ಹುನಗುಂದ ಪ್ರದೇಶವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಉತ್ತರ ಕರ್ನಾಟಕದ ಅತಿ ಸಮಸ್ಯೆಯನ್ನ ಹೊಂದಿರುವಂತಹ ಜಿಲ್ಲೆಯಲ್ಲಿ ಹುನಗುಂದ ಕೂಡ ಒಂದು. ಈ ರೀಜಿಯನ್ ರಿಸೋರ್ಸ್ ಗಳಲ್ಲಿ ಬಡತನವನ್ನ ಹೊಂದಿಲ್ಲ. ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳು ಹತ್ತಿರದ ಪ್ರದೇಶಗಳಲ್ಲಿ ಹರ್ಕೊಂಡು ಹೋಗುತ್ತೆ. ಇದಕ್ಕೆ ಗವರ್ಮೆಂಟ್ ಯೋಜನೆಗಳು ಕೂಡ ಎಕ್ಸಿಸ್ಟ್ ಇದಾವೆ. ಕೋಟಿಗಟ್ಟಲೆ ದುಡ್ಡು ಕೂಡ ಕೊಡ್ತಾರೆ. ಬಟ್ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಡಿಫ್ರೆಂಟ್ ಪಿಕ್ಚರ್ ಕಾಣುತ್ತೆ. ಈ ಪ್ರದೇಶದಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ನೀರು. ಬೋರ್ವೆಲ್ ಅನ್ನ ತುಂಬಾ ಜನ ಡಿಪೆಂಡ್ ಆಗಿದ್ದಾರೆ ಅಂತ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ತೋರಿಸಿದೆ. ಈ ಪ್ರದೇಶದಲ್ಲಿ ಆಳವಾದ ಬೋರ್ ತೆಗೆದ್ರೂ ಕೂಡ ನೀರು ಸಿಗತ್ತೆ ಅನ್ನುವಂತಹ ಗ್ಯಾರಂಟಿ ಕೂಡ ಇಲ್ಲ. ಇಲ್ಲಿನ ಹಳ್ಳಿಗಳಲ್ಲಿ ಕುಡಿಯುವಂತಹ ನೀರಿಗೆ ಜನ ಕಷ್ಟ ಪಡ್ತಾರೆ, ಎಕ್ಸ್ಪೆಷಲಿ ಸಮ್ಮರ್ ಟೈಮ್ ನಲ್ಲಿ. ಅಟ್ ದ ಸೇಮ್ ಟೈಮ್ ಇಲ್ಲಿನ ಬ್ಯಾಕ್ ಬೋನ್ ಅಗ್ರಿಕಲ್ಚರ್. ಕುಡಿಯೋದಿಕ್ಕೆ ನೀರು ಸಿಗಲ್ಲ ಅಂದ್ರೆ ಕೃಷಿಗೆ ಇರುತ್ತಾ ಅಂತ ನೀವೇ ಯೋಚನೆ ಮಾಡಿ. ಇಲ್ಲಿನ ಪ್ರತಿಯೊಂದು ಪ್ರದೇಶಗಳು ಸಮಸ್ಯೆ ಇಲ್ಲದೆ ಇರುವಂತಹ ದಿನಗಳೇ ಇಲ್ಲ. ಥರ್ಡ್ ಐ ಅನ್ನುವಂತಹ ಒಂದು ಚಾನಲ್ ನಲ್ಲಿ ರೀಸೆಂಟ್ ಆಗಿ ಕೊಪ್ಪಳ ಭಾಗದ ಒಂದು ವಿಡಿಯೋವನ್ನ ಹಾಕಿದ್ದಾರೆ. ಅದರ ಒಂದು ಸಣ್ಣ ಕ್ಲಿಪ್ ಅನ್ನು ನೋಡ್ಕೊಂಡು ಬನ್ನಿ. ನಾನು ಕೇಳೋದೇ, ಈ ರಾಜಕಾರಣಿಗಳು ಯಾರು ಇದ್ದಾರೆ, ಈ ಫ್ಯಾಕ್ಟರಿಗಳನ್ನ ಸಮರ್ಥನೆ ಮಾಡ್ಕೊಳ್ತಿರಲ್ಲ, ನಿಮ್ಮ ಮಕ್ಕಳನ್ನ ತಂದು ಹೀಗೆ ಬಿಡ್ತೀರಾ ಇಲ್ಲಿ ಅಂತ. ಇದು ಹಿರೇಬಾಗನಾಡು ಗ್ರಾಮ, ಕೊಪ್ಪಳದ ಮಕ್ಕಳ ಪರಿಸ್ಥಿತಿ, ಸುತ್ತಮುತ್ತ ಫ್ಯಾಕ್ಟರಿ ಇರುವಂತ ಕಾರಣಕ್ಕಾಗಿ. ನೋಡಿ, ಇಲ್ಲಿ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಮುಂಚೆ ಇದೆ ಹಣ. ಬೆಳಗ್ಗೆ ಏಳಬೇಕು, ಈ ರೀತಿಯಾಗಿ ಕ್ಲೀನ್ ಮಾಡಬೇಕು. ನೋಡಿ, ಇಲ್ಲಿ ತೊಳಿತಾ ಇದ್ದಾರೆ. ಇಲ್ಲಿರುವಂತ ನೀರು ಕಲುಷಿತ ಆಗಿದೆ, ಈ ಭಾಗದಲ್ಲಿರುವಂತ ಆಹಾರ ಕಲುಷಿತ ಆಗಿದೆ. ಜನ ಹೇಳ್ತಿದ್ರೆ ನಮಗೆ ಫ್ಯಾಕ್ಟ್ರಿ ಬೇಡ ಅಂತ ಹೇಳಿ. ಆದರೆ ಜನರ ಮಾತನ್ನ ಮೀರಿ ಇಲ್ಲಿ ಫ್ಯಾಕ್ಟ್ರಿಗಳು ಬೇಕು ಅನ್ನೋದು ನಮ್ಮ ರಾಜಕಾರಣಿಗಳ ಒತ್ತಾಯ, ನಮ್ಮ ರಾಜಕಾರಣಿಗಳ ಒತ್ತಡ. ಆ ಕಪ್ಪು ಧೂಳಿದೆಯಲ್ಲ, ಅದು ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಕೂತ್ಕೊಳ್ಳುತ್ತೆ. ಮಕ್ಳು ಹೆಂಗ್ ಓದಬೇಕು ಅಂತ ನನ್ಗೆ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಒಳಗಡೆ ಕೂತಂತವ್ರಿಗೆ ಧೂಳು, ಮಕ್ಳಿಲ್ಲಿ ಆಟ ಆಡೋಕೆ ಬಂದ್ರೆ ಆ ಕಪ್ಪು ಧೂಳು, ಇಲ್ಲಿ ಎಲ್ಲಿ ಓಡಾಡಿದ್ರು ಧೂಳು. ಇದು ಕೃಷಿ ಜಮೀನು. ನೋಡಿ, ಇಲ್ಲಿ ಜನರ ಪರಿಸ್ಥಿತಿ ನೋಡಿ. ಈ ರೀತಿಯಾಗಿ ಒಂದು ಊರನ್ನ ಸ್ಮಶಾನ ಮಾಡಿ ಇನ್ಯಾರಿಗೋ ಲಾಭ ಮಾಡ್ಕೊಡ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಇವರೆಲ್ಲ ನಂಬ್ಕೊಂಡಿರೋದು ಈ ತುಂಗಭದ್ರಾ ಇರುವಂತ ಕಾರಣಕ್ಕೆ ಕೃಷಿ ಜಮೀನನ್ನ, ಹೈನುಗಾರಿಕೆಯನ್ನ. ನೀವು ನೋಡಿ, ಇಲ್ಲಿ ಇದು ಆಕ್ಚುಲಿ ಬಿಳಿ ಕಲರ್ದಲ್ಲಿ ಇರಬೇಕಿತ್ತು, ಬಿಳಿ ಕಲರ್ನಲ್ಲಿ ಕಂಪ್ಲೀಟ್ ಕಪ್ಪಾಗಿದೆ. ಇದನ್ನೇನಾದ್ರೂ ಹಸು ತಿಂತು ಅಂದ್ರೆ ಹಸು ಪರಿಸ್ಥಿತಿ ಹೇಗಾಗ್ತದೆ? ಇದನ್ನ ಯಾವ ದನಗಳು ಏನು ತಿಂತಾ ಇಲ್ಲ, ತಿಂದ್ರೆ ಎಲ್ಲ ಸತ್ತು ಹೋಗ್ತಾ ಇದೆ. ವರ್ಷ ಪರಿಸ್ಥಿತಿ ಅದೇ, ರೈತರು ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಜನಗಳು ಯಾರು ಬದುಕಲ್ಲ. ಸಣ್ಣ ಹುಡ್ರಲ್ಲಿದ್ದ ಹಿಡಿದು ಇವತ್ತು ಏನಾಗ್ತದೆ, ಕ್ಯಾನ್ಸರ್ ಬರ್ತಾ ಇದೆ. ನಮ್ಮ ಕೊಪ್ಪಳ ತಾಲೂಕು ಹುಬ್ಬಳ್ಳಿ ಕಡೆಗೆ ಹೋದ್ವಿ ಅಂದ್ರೆ ಎಲ್ಲಿ ಕ್ಯಾನ್ಸರ್ ಐತೆ ಅಂದ್ರೆ ನಮ್ಮ ಕೊಪ್ಪಳ ತಾಲೂಕು ಕ್ಯಾನ್ಸರ್. ನೋಡಿ ಸರ್, 68 ಎಕರೆ ಕೆರೆ ನೀರು ತುಂಬಿದೆ. ಬಟ್ ನೀರಿದೆ, ಭೂಮಿ ಇದೆ, ಆಳ್ ಜನನೂ ಇದ್ದಾರೆ. ಬಟ್ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಈ ಆಳ ಕಂಪ್ನಿಗಳಿಂದ, ಕಾರ್ಖಾನೆಗಳಿಂದ ಆಗ್ತಾ ಇಲ್ಲ. ಈ ಕಾರ್ಖಾನೆಗಳು ಹೋಗ್ಲೇಬೇಕು ಸರ್. ಯಾಕಂದ್ರೆ ಇಲ್ಲಿ ಯಾರಿಗೂ ಅವ್ರು ಕೆಲಸ ಕೊಟ್ಟಿಲ್ಲ. ಕೆಲಸಕ್ಕೆ ಇರೋರು ಉತ್ತರ ಭಾರತದವರು. ಇಲ್ಲಿ ಯಾರಾದ್ರೂ ಕೆಲಸಕ್ಕೆ ಹೋದ್ರೆ ಉತ್ತರ ಭಾರತದವ್ರು ಯಾರು ಮ್ಯಾನೇಜರ್ ಓದಿದ್ದು ಆಗಿದಾರಲ್ಲ, ಅವ್ರ ಕೈ ಕೆಳಗಡೆ ಇವ್ರು ಕೆಲಸ ಮಾಡ್ತಾರೆ, ಜಮೀನು ಕೊಟ್ಟಂತವ್ರು. ಏನು ಇಲ್ಲ ಇಲ್ಲಿ. ಮತ್ತೆ ನೀವು ಶಾಲೆ ಇಲ್ಲಿಗೆ ಬರಲ್ಲ. ಶಾಲೆ ಅಂದ್ರೆ ಇಲ್ಲಿ ಕಪ್ಪು ಧೂಳು ಬೀಳುತ್ತೆ ಅಂತ ಶಾಲೆಗಳು ಜಾಸ್ತಿ ಇಲ್ಲ. ಬೇರೆ ಯಾವ ವ್ಯವಸ್ಥೆನೂ ಇಲ್ಲಿ ಮಾಡಲ್ಲ ಅಂತ ಪರಿಸ್ಥಿತಿ. ಯಾವ ಅಭಿವೃದ್ಧಿ? ಸರ್ಕಾರ ಕೇಳಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ. ಯಾವ ಅಭಿವೃದ್ಧಿ? ಜನರ ಬದುಕನ್ನು ಹಾಳು ಮಾಡಿ ನೀವು ಏನ್ ಮಾಡ್ತೀರಿ? ಇದು ಕೊಪ್ಪಳದ ಹಿರೇಭಾಗನಾಳ ಮತ್ತು ಕುಣಿಕೇರಿ ಅನ್ನುವಂತಹ ಪ್ರದೇಶದ ವಿಡಿಯೋ. IPLಗೆ ಟಿಕೆಟ್ ಕೊಡಿಸಿ ಲೈನ್ ನಲ್ಲಿ ನಿಲ್ಲೋದಿಕ್ಕೆ ಆಗಲ್ಲ ಅಂತ ಬೊಬ್ಬೆ ಇಟ್ಟವ್ರಿಗೆ ಈ ವಿಡಿಯೋವನ್ನ ಒಂದ್ಸಲ ತೋರಿಸಿ. ಎಲ್ಲ ಜನೋಪಯೋಗಿ ಕೆಲಸವನ್ನ ಮಾಡ್ತಾರಂತೆ. ಬಟ್ ಐ ಡೋಂಟ್ ನೋ, ಜನರ ಈ ನರಕದ ಪರಿಸ್ಥಿತಿ ಯಾಕೆ ಇವ್ರಿಗೆ ಅರ್ಥ ಆಗಲ್ಲ ಅಂತ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ರಿಸರ್ಚ್ ಮಾಡುವಾಗ ನನಗನ್ಸಿತ್ತು, ನೋ, ಡಾಟಾ ಹೇಳಿದ್ರೆ ಸುಮಾರು ಜನರಿಗೆ ಇದು ಅರ್ಥ ಆಗಲ್ಲ. ಸೊ ಎಂಟೈರ್ ನಾರ್ತ್ ಕರ್ನಾಟಕದ ಪರಿಸ್ಥಿತಿಯನ್ನ ಒಂದ್ಸಲ ನೆನಪು ಮಾಡಿಸೋಣ ಅಂತ. ಉತ್ತರ ಕರ್ನಾಟಕದ ಭಾಗದಲ್ಲಿ ಇಷ್ಟೆಲ್ಲ ಸಮಸ್ಯೆಗೆ ರಾಜಕಾರಣಿಗಳು ಮತ್ತು ಮಕ್ಕಳ ಎಜುಕೇಶನ್ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದೆ. ಯಾವ ಜಿಲ್ಲೆಗಳಿಂದ ಜನರ ಹೊಟ್ಟೆ ತುಂಬತ್ತೋ ಆ ಜಿಲ್ಲೆಗಳು ಬಡತನದಿಂದ ಸಾಯ್ತಾ ಇದೆ. ಎಜುಕೇಶನ್ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ, ಸರ್ಕಾರದಿಂದ ಸುಮಾರು ಸ್ಕೀಮ್ಸ್ಗಳು ಬರುತ್ತೆ, ಆದ್ರೆ ಅದು ಗ್ರೌಂಡ್ ಲೆವೆಲ್ಗೆ ತಲುಪೋದೇ ಇಲ್ಲ. ಕ್ವಶನ್ ಮಾಡದೇ ಇರುವಂತಹ ಜನರ ಬಗ್ಗೆ ಕ್ಲಿಯರ್ ಆಗಿ ಇವ್ರುಗಳಿಗೂ ಕೂಡ ಗೊತ್ತಿದೆ. ಕೃಷಿ, ರೈತರು ಅಂತ ಹೇಳ್ತಾರಲ್ಲ, ಆ ಕೃಷಿಕರಿಗೆ ಬೆಳೆಯ ಬಗ್ಗೆ ಸುಮಾರು ಸಲ ಗೊತ್ತಿಲ್ಲದೆ ಲಾಸ್ ಆಗಿರುತ್ತೆ. ಎಕ್ಸಾಂಪಲ್ಗೆ
ನಾವು 2026ನಲ್ಲಿ ಬದುಕ್ತಾ ಇದ್ದೇವೆ. ಯಾವ ಟೈಮ್ನಲ್ಲಿ ಯಾವ ಬೆಳೆಯನ್ನ ಹಾಕಬೇಕು, ಯಾವ ಮಣ್ಣಿಗೆ ಯಾವ ಬೆಳೆಯನ್ನ ಯಾವ ಟೈಮ್ನಲ್ಲಿ ಹಾಕಬೇಕು, ಮಳೆ ಎಷ್ಟು ಪ್ರಮಾಣದಲ್ಲಿ ಬೀಳತ್ತೆ ಅಂತ ತಿಳಿದುಕೊಳ್ಬೋದು. ಬಟ್ ಇದಕ್ಕೆ ಶಿಕ್ಷಣ ಅಗತ್ಯ ಅಲ್ವಾ? ಇದನ್ನೇ ಪೊಲಿಟಿಷಿಯನ್ಸ್ಗಳು ಇಲ್ಲದೆ ಇರೋ ತರ ಮಾಡ್ತಾ ಇರೋದು. ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಟಾಯ್ಲೆಟ್, ಬೇಸಿಕ್ ಫೆಸಿಲಿಟೀಸ್ಗಳನ್ನು ಕೊಡದೇ ಇರುವಂತಹ ಬಡತನ ಸರ್ಕಾರಕ್ಕೆ ಇಲ್ಲ ಅನ್ಕೋತೀನಿ. ನಮಗೆ ಭಯ ಇರೋದು ಅಲ್ಲಿನ ಭವಿಷ್ಯದ ಮಕ್ಕಳ ಬಗ್ಗೆ. ಹಿರಿಯರ ಕಾಲ ಮುಗಿದೋಗುತ್ತೆ ಅಂತ ಅನ್ಕೊಳ್ಳೋಣ, ಆದ್ರೆ ಮುಂದೆ ಕೂಡ ಆ ತಲೆಮಾರುಗಳು ಇದೇ ರೀತಿ ಜೀವನವನ್ನ ಮಾಡ್ಬೇಕಾ? ಇನ್ಯಾರದ್ದೋ ಮನೆಯನ್ನ ಉದ್ಧಾರ ಮಾಡೋದಕ್ಕೆ ಇವ್ರುಗಳು ಬಲಿಯಾಗ್ಬೇಕಾ? ಇಲ್ಲಿನ ಜನರು ಕೇವಲ ರಾಜಕಾರಣಿಗಳಿಗೆ ಶಿಲ್ಲೆ ಚಪ್ಪಾಳೆ ಹೊಡೆಯೋದಕ್ಕೆ ಸೀಮಿತ ಆಗಿದ್ದಾರಾ? ಯಾಕೆ ಯಾರಿಗೂ ಕೂಡ ಆ ಕಷ್ಟ ಅರ್ಥ ಆಗ್ತಾ ಇಲ್ಲ? ಕರ್ನಾಟಕ ಸರ್ಕಾರ ಬಿಡಿ ಭಾರತ ಸರ್ಕಾರದಿಂದಲೇ ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿನೇ ಸಾಕಷ್ಟು ದುಡ್ಡು ಬರುತ್ತೆ. ಅವೆಲ್ಲ ಎಲ್ಲಿಗೆ ಹೋಗುತ್ತೆ? ಕೆಲವೊಂದು ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟಾಗ ಬಹುಶಃ ಅತ್ಯಂತ ಹೆಚ್ಚು ಖುಷಿ ಪಟ್ಟಿದ್ದು ಉತ್ತರ ಕರ್ನಾಟಕ ಭಾಗದ ಜನರೇ. ಆದ್ರೆ ಬಹುತೇಕರಿಗೆ ಅರ್ಥ ಆಗಿಲ್ಲ, ನೀವು ಆಯ್ಕೆ ಮಾಡಿ ಕಳುಹಿಸಿರುವಂತಹ ಪ್ರತಿಯೊಬ್ಬ ಜನನಾಯಕ ನಿಮ್ಮನ್ನ ಫ್ರೀ ಭಾಗ್ಯಗಳಿಗೆ ಕೈ ಒಡ್ಡುವ ಹಾಗೆ ಮಾಡಿರೋದು ಅಂತ. ಇಲ್ಲಿನ ಜನಸಾಮಾನ್ಯರಿಗೆ ನಾನು ಹೇಳಲೇಬೇಕು, ಅಲ್ಲ ಬೇರೆ ಕಡೆ ಗ್ರಾಮೀಣ ಭಾಗದಲ್ಲಿರುವಂತಹ ಫೆಸಿಲಿಟೀಸ್ಗಳು ಉತ್ತರ ಕರ್ನಾಟಕದ ಭಾಗದ ಸಿಟಿಗಳಲ್ಲೂ ಕೂಡ ಇಲ್ಲ. ಯಾಕೆ? ಈ ಪ್ರಶ್ನೆಗಳನ್ನ ನೀವು ಯಾರ ಹತ್ರ ಇಡಬೇಕಾಗಿತ್ತು? ಒಬ್ಬ ವ್ಯಕ್ತಿ ನಮ್ಮ ಫ್ಯಾಮಿಲಿಗೆ IPL ಟಿಕೆಟ್ ಕೊಡಿಸಿ ಅಂತ ಕೇಳುವಂತಹ ಮೈಗಳತನವನ್ನ ನೋಡಿ ಕೂಡ ನೀವುಗಳು ಪ್ರಶ್ನೆ ಮಾಡದೆ ಕೂತಿದ್ದೀರಲ್ಲ, ಅದು ನಿಮಗೆ ಸಮಸ್ಯೆ ಆಗಲ್ಲ. ಬಟ್ ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು, ಅವರಿಗೆ ಸಮಸ್ಯೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನೆನ್ಪಿಟ್ಕೊಳ್ಳಿ. ಯಾರಾದ್ರೂ ಸರ್ ಈ ಕೆಲಸ ಯಾಕೆ ಸರ್ಕಾರ ಮಾಡಿಲ್ಲ ಅಂದಾಗ ಹಿಂದಿನ ಸರ್ಕಾರ ಮಾಡಿತ್ತಾ ಅಂತ ಕೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರಿಗೆ ವೋಟ್ ಹಾಕ್ಲೇಬೇಡಿ. ಅವರ ಯೋಗ್ಯತೆ ಅಷ್ಟೇ. ಅವರನ್ನ ಇವರು ದೂರೋದು, ಇವರನ್ನ ಅವರು ದೂರೋದು, ಕೆಲಸ ಮಾತ್ರ ಝೀರೋ. ಇದನ್ನ ಬ್ಲೇಮ್ ಗೇಮ್ ಅಂತಾರೆ. ಇದೊಂದು ಕ್ಲಿಪ್ ಅನ್ನು ನೋಡಿ. Whatever the BJP wants to do, let them be held accountable for it, right? How is it that a place like the Mangaluru, Karavali and the coastal belt has become a laboratory for Hindutva? How many of BJP's children are being murdered or anything? It's only the poor people who are and the backwards and the downtrodden who are getting into all this. ಮಂಗಳೂರಿನಲ್ಲಿ ಧರ್ಮದ ನಡುವೆ ಜಗಳ ಆಗತ್ತೆ ಅಂತ ಹೇಳುವಂತಹ ಮೊದಲು ನಿಮ್ಮ ಭಾಗದ ಅಭಿವೃದ್ಧಿಯನ್ನ ತೋರಿಸಿ ಸರ್. ಬೆಂಗಳೂರಿನಲ್ಲಿ ನೀವು ನೋಡ್ತಾ ಇರುವಂತಹ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಇದೆಯಾ? ಲಿಸನ್, ಮಂಗಳೂರನ್ನು ಧರ್ಮದ ವಿಚಾರದಲ್ಲಿ ಒಡೆದು ಹಾಕಿದ್ದು ಇದೇ ರಾಜಕೀಯ. ಬೆಂಗಳೂರು ಭಾಗದಲ್ಲಿ ಭಾಷೆಗಳ ನಡುವೆ ಬೆಂಕಿ ಹಚ್ಚಿದ್ದು ಇದೇ ರಾಜಕೀಯ. ಉತ್ತರ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಮಾಡದೆ ಇರೋ ತರ ಮಾಡಿದ್ದು ಇದೇ ರಾಜಕೀಯ. ಅವರ ಬಿಲ್ಡಿಂಗ್ ಫ್ಲೋರ್ಗಳು ಜಾಸ್ತಿ ಆಗ್ತಿದೆ, ಜನ ಮಾತ್ರ ಹೊಟ್ಟೆಗೆ ಊಟ ಇಲ್ಲದೆ, ಕುಡಿಯೋದಕ್ಕೆ ನೀರಿಲ್ಲದೆ, ಬದುಕೋಕೆ ಒಂದು ಸಣ್ಣ ಮನೆ ಇಲ್ಲದೆ ಸಾಯ್ತಾ ಇದ್ದಾರೆ. ಲಾಸ್ಟ್ ಸೆಗ್ಮೆಂಟ್ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ನೋಡಿಲ್ಲ ಅಂದ್ರೆ ನೋಡಿ. ಈ ವಿಡಿಯೋವನ್ನ ಯಾವುದೇ ರಾಜಕೀಯ ಪ್ರೇರಿತವಾಗಿ ಮಾಡಿಲ್ಲ. ವರ್ಷದ ಹಿಂದೆ ಹೋದಾಗ ಅಲ್ಲಿನ ಪರಿಸ್ಥಿತಿ ಈ ವಿಡಿಯೋ ಮಾಡುವ ಹಾಗೆ ಮಾಡ್ತು. ಸೊ ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ಜನರ ಹತ್ರ ಹೋಗತ್ತೆ ಅಂತ. ಬಟ್ ಇವತ್ತು ಮೊಬೈಲ್ ಹಿಡ್ಕೊಂಡಿರುವಂತಹ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಯುವ ಜನತೆ ಕಾಂಟೆಂಟ್ ಕ್ರಿಯೇಟರ್ಸ್ಗಳೇ. ಒಂದು ಸಲ ನಿಮ್ಮ ಭಾಗದ ಸಮಸ್ಯೆಗಳನ್ನ ವಿಡಿಯೋ ಮಾಡಿ ಪ್ರತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕಿ. ಆಗ ಸರ್ಕಾರ ಮತ್ತು ಸಾಮಾನ್ಯ ಜನಕ್ಕೆ ಬುದ್ಧಿ ಬರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.